ಪ್ಲೀಸ್ ಜೈಲ್ ಹತ್ರ ಯಾರೂ ಬರಬೇಡಿ ಸರ್. ಅಭಿಮಾನಿಗಳಿಗೆ ನೀವೇ ಹೇಳಿಬಿಡಿ, ದರ್ಶನ್ ಹೇಳಿದ್ದಾರೆ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಬಿಡಿ ಪ್ಲೀಸ್ ಸರ್, ದಯವಿಟ್ಟು ನೋಡಿ ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ದರ್ಶನ್ ಅಂತ ಹೇಳಿ. ಯಾರು ಬರೋಕ್ ಹೋಗ್ಬಿಡಿ ಪ್ಲೀಸ್, ದಯವಿಟ್ಟು ಸರ್ ನೀವು ಹೇಳ್ಬಿಡಿ ಅವ್ರಿಗೆ, ಸಾಕಾಗಿ ಹೋಗಿದೆ, ನನಗಾಗಲ್ಲ ಈಗ, ನೀವೇ ಹೇಳಿ ಕಳಿಸ್ಬಿಡಿ ಸರ್. ದರ್ಶನ್ ಹೇಳಿದ್ದಾರೆ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಬಿಡಿ, ನಾನು ಹೊರಗೆ ಬರೋಕ್ಕಾಗಲ್ಲ, ನೀವೇ ಅವ್ರಿಗೆ ಏನಾದರೂ ಹೇಳಿ ಕಳಿಸಿ. ಅಭಿಮಾನಿಗಳು ಜೈಲಿನ ಹತ್ರ ಬಂದು ಕಾಯೋದು ಬೇಡ. ವಿಕಲಚೇತನ ಅಭಿಮಾನಿಗಳು ಬರ್ತಿರೋದು ನನಗೆ ಬಹಳ ನೋವು ತಂದಿದೆ. ನೋಡಿ ಕೆಲವೊಂದಿಷ್ಟು ವಿಶೇಷ ಚೇತನರು ಅಲ್ಲಿ ಬರ್ತಾ ಇದ್ದಾರೆ, ದರ್ಶನ್ ಅವ್ರು ನೋಡಬೇಕು ಅಂತ ಅಂಗಲಾಚ್ಕೊಳ್ತಾ ಇದ್ದಾರೆ. ಅವರವರ ಅಭಿಮಾನ, ಅದು ಅಂಧಾಭಿಮಾನ ಕೂಡ ಇರಬಹುದು. ಅಂಥವ್ರಿಗೆ ಈಗ ಮನವಿ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಯಾರು ಜೈಲಿನ ಬಳಿ ಬರಬೇಡಿ, ನಾನು ಹೊರಬಂದ ಮೇಲೆ ನಿಮ್ಮನ್ನ ಕಾಣ್ತೇನೆ. ಜೈಲರಿಗೆ ಖುದ್ದು ಮನವಿ ಮಾಡಿದ್ದಾರೆ ಜೈಲು ಹಕ್ಕಿ ಸಾರಥಿ ಕಾಟೇರ ಮನವಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಬರ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದು ಅಲ್ಲಿ ತೊಂದರೆ ಕೊಡೋದೇನಂದ್ರೆ ಪೊಲೀಸರಿಗೆ ಸುಮ್ಮನೆ ಅಲ್ಲಿ ಬಂದು ಕೇಕೆಗಳನ್ನು ಹಾಕೋದು, ಶಿಳ್ಳೆ ಹಾಕೋದು. ಅದು ದರ್ಶನ್ ಅವ್ರಿಗೆ ಏನು ಕಾಣಿಸಲ್ಲ, ಅಲ್ಲಿಂದ ಮೇಲಿಂದ ಅವ್ರು ನೋಡ್ತಾ ಇಲ್ಲ. ಅಲ್ಲಿ ಹೊರಗಡೆ ಬಂದು ಕಿಟಕಿಯಿಂದ ನನ್ನ ಅಭಿಮಾನಿಗಳ ಸಾಗರ ನೆರೆದಿದೆ ಅಂಥೇಳಿ ಬರ್ತಾರೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಟ್ ಈ ರೀತಿ ಹೋಗಿ ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಕೂಡ ಇದು ಒಂಥರ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಅವರೇ ಈಗ ಮನವಿ ಮಾಡಿಕೊಂಡಿದ್ದಾರೆ.